ಸೌತೆಕಾಯಿ ಇಡ್ಲಿ ನೀರಿಲ್ಲದೆ ಮಾಡೋದು. ಇದು ಚಟ್ನಿ ಕೊತ್ತಂಬರಿ ಸೊಪ್ಪಿಂದು. 2 ಸೌತೆಕಾಯಿ, 1 ಮುಷ್ಟಿ ಕಡಲೆಬೇಳೆ, ಒಂದು ಸ್ವಲ್ಪ ಜೀರಿಗೆ, 1 ಚಮಚ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು, ಸ್ವಲ್ಪ ತೆಂಗಿನಕಾಯಿ ತುರಿ. ಇದಿಷ್ಟನ್ನು. ಇದು ಅಕ್ಕಿ ರವೆ ಸ್ವಲ್ಪ ಬಿಸಿ ಮಾಡಿರೋದು. ಇದನ್ನು ತುರ್ಕೊಂಬಿಟ್ಟು ಸೌತೆಕಾಯಿನ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಇದನ್ನು ನೆನೆಸಿರ್ತೀವಲ್ಲ ಅಕ್ಕಿ ತರಿ, ಅದನ್ನು ಹಾಕಿಬಿಟ್ಟು ಎಲ್ಲ ನೀಟಾಗಿ ಕಲಸೋದು. ಒಂದು ಸ್ವಲ್ಪ ಅರ್ಧ ಕಪ್ಪು ಬೇಕಾದ್ರೆ ಹುಳಿ ಮೊಸರನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಇಟ್ಬಿಡಿ. ಅದನ್ನು ಮತ್ತೆ ಈ ಥರ ಇಡ್ಲಿ ಪಾತ್ರೆನಲ್ಲಿಟ್ಟು ಬೇಯಿಸೋದು. ನೀರು ಹಾಕಬೇಕಾಗಿಲ್ಲ, ಅದರಲ್ಲೇ ರಸ ಬಿಟ್ಟಿರುತ್ತೆ. ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು ಅಷ್ಟೇ ಹಾಕೋದು. ಇಂಗು ಹಾಕೋದು. ಹಾಕಿ ನೈಸಾಗಿ ರುಬ್ಬಿಟ್ಟು ಅದಕ್ಕೊಂದು ಒಗ್ಗರಣೆ ಮಾಡೋದು. ಕಾಂಬಿನೇಷನ್ ಚೆನ್ನಾಗಿರುತ್ತೆ.